ತರಣ್ರಿಪ್ಪ ಎಲ್ಲರೂ ಸಂಕ್ರಾಂತಿ ಹಬ್ಬ ಜೋರು ಮಾಡಿದ್ರತ್ತ ಅನ್ಕೋತನು ಮತ್ತು ಮಸ್ತ್ ಹಿಂಗೆ ಎಲ್ಲರೂ ಭಾರ್ಸಿರಿ ಬ್ಯಾಟಿಂಗು ಭಾರಿ ಮಾಡಿರತ್ತ ಅನ್ಕೋತನು. ಈಗ ಎಲ್ಲರೂ ನನ್ನ ಹಿಡ್ಕೊಂಡು ಎಲ್ಲರೂ ವಾಪಸ್ ನಾವು ನಮ್ಮ ಡಯಟಿಗೆ ಬರಬೇಕಾಗ್ತೈತಿ. ಇಲ್ಲ ಅಂತಂದ್ರೆ ಮತ್ತು ಆರೋಗ್ಯ ಸ್ಥಿತಿ ಟಯ್ಯ ಪುಯ್ಯ ಅಂತೈತಿ. ಶುಗರ್ ಲೆವೆಲು ಹುಯ್ಯದ ಮ್ಯಾಲೆ ಕುಯ್ ಅಂತ ಆಗ್ಬಿಡ್ತೈತಿ. ಆರೋಗ್ಯ ಸ್ಥಿತಿ ಕೆಡ್ತೈತಿ. ಅದಕ್ಕೆ ಬ್ಯಾಕ್ ಟು ಡಯಟ್ ಬರೋನು. ಸೊ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಂತ ಹೇಳ್ತನು. ಅದಕ್ಕಿಂತ ಮೊದಲು ನೀವೆಲ್ಲರೂ ನನ್ನ ಚಾನಲ್ ಮರ್ತಿರ್ಲಿಲ್ಲ. ಮತ್ತು ಹಬ್ಬದಾಗ ನಂದು ಚಾನಲ್ ಹೆಸರು ಝೀರೋ ಆಯಿಲ್ ಕುಕ್ಕಿಂಗ, ಎಣ್ಣೆ ಇಲ್ಲದ ಅಡುಗೆ ಮಾಡಿ ನಾನು ನಿಮಗೆ ತೋರಿಸ್ತನು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡೋದನ್ನ ಮರಿಬೇಡ್ರಿ. ಸೊ ಇವತ್ತಿನ ಸ್ಪೆಷಲ್ ರೆಸಿಪಿ ನಾನು ನಿಮಗೆ ಹಾಗಲಕಾಯಿ ಪಲ್ಯ ಹೆಂಗೆ ಮಾಡೋದು ಹೇಳ್ತನು. ಇದು ಭಾಳ ಚಲೋ ಇರ್ತೈತಿ. ಇದ್ರ ಜೊತೆ ನೆಂಚ್ಕೊಳಕ್ಕೆ ಒಂದು ಫಸ್ಟ್ ಕ್ಲಾಸ್ ಅವ್ರಿಕಾಳು ರೊಟ್ಟಿನೂ ಮಾಡಿಬಿಡೋನು. ಎಲ್ಲ ಇಂಗ್ರೀಡಿಯೆಂಟ್ಸ್ ಇಲ್ಲಿ ತೋರ್ಸಾತೇನಿ, ಹೆಂಗೆ ಮಾಡೋದತ್ತು ನೋಡೋನು ಬರ್ರಿ. ಫಸ್ಟ್ ಒಂದು ಪಾತ್ರೆ ಬಿಸಿ ಮಾಡ್ಕೊಂಡು ಹವೇಜ, ಕಾಳು ಮೆಣಸ, ಲವಂಗ, ಕಡ್ಲಿಬ್ಯಾಳಿ, ಉದ್ದಿನಬ್ಯಾಳಿ, ಕರಿಬೇವು, ಮೆಣಸಿನಕಾಯಿ, ಒಣಗಿದ ಕೊಬ್ಬರಿ, ಶೇಂಗಾ ಇವನ್ನ ಎಲ್ಲ ಹಾಕ್ಕೊಂಡು ಚಂದಂಗಿ ಬಿಸಿ ಮಾಡ್ಕೋಬೇಕು. ಅವು ಅಕ್ಕಡಿಂದ ಇಕ್ಕಡಿಂದ ಫುಲ್ ಚಟಪಟ ಅಂತ ಡ್ಯಾನ್ಸ್ ಮಾಡಿ ಕೆಂಪಗಾಗಿ ಘಮ್ ಅಂತ ಅನ್ನಬೇಕು. ಹಂಗೆ ಅಂದಮೇಲೆ ಅವ್ರನ್ನೊಂದು ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೆನೆಸಿಟ್ಟಿದ್ದು ಹುಂಚಿಕಾಯಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸರ್ ಜಾರ್ ಮೇಲೆ ಇಟ್ಟು ಗರ್ ಗುರ್ ಅಂತ ತಿರುಗಿಸಿ ಫುಲ್ ಅಗದಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಹೆಂಗಂದ್ರೆ ಕೈಗೆ ಮುಟ್ರೆ ಮೆತ್ತಗೆ ಬೆನ್ನಿಗತಿ ಅನ್ನಿಸ್ಬೇಕು ನೋಡ್ರಿ. ಅದು ಹಂಗೆ ಮಾಡ್ಕೊಂಡ ಮೇಲೆ ಏನು ಮಾಡ್ಕೋಬೇಕಂದ್ರೆ ಒಂದು ಪಾತ್ರೆ ಇಟ್ಕೋಬೇಕು. ಇದಕ್ಕೆ ನಿಮ್ಮ ಮನೆಯಾಗಿನ ಒಗ್ಗರಣೆ ಐಟಮ್ಸ್ಗಳೆಲ್ಲ ಹಾಕಿ ಕರಿಬೇವು ಹಾಕಿ ಬಿಡ್ರಿ. ಇದಕ್ಕೆ ಅವು ಕರಿಬೇವು ಸ್ವಲ್ಪ ಕುರ್ಕುರು ಅಂದ ಮೇಲೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಟೇಸ್ಟಿಗೆ ಬೇಕಲ್ಲ, ಒಂದು ಬೇಕು, ಒಂದೇ ಎರಡು ಹಾಕಿ ಅಕ್ಕಡಿ ತಿರುಗಿಸಿ ತಳ ಹಿಡಿಲಾರ್ದಂಗೆ ನೋಡ್ಕೊರಿ. ಇಲ್ಲಿ ಎಣ್ಣೆ ಯೂಸ್ ಮಾಡತ್ತಿಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕೋರಿ. ಮತ್ತು ಟೊಮ್ಯಾಟೋನು ಹಾಕೋರಿ. ಟೊಮ್ಯಾಟೊ ಬೇಕಲ್ಲ ರುಚಿಗೆ, ಯಾಕಂದ್ರೆ ಮಾಡತ್ತಿದ್ದ ಹಾಗಲಕಾಯಿ ಬರೀ ಕೈ ಇದ್ರೆ ಹೆಂಗೆ. ಸೊ ಈ ಟೊಮ್ಯಾಟೊ ಎಲ್ಲ ಮೆತ್ತಗಾದ ಮೇಲೆ ಏನು ಮಾಡಿಬಿಡ್ರಿ, ಹಾಗಲಕಾಯಿನ ನಿಮಗೆ ಯಾವ ಶೇಪ್ ಬೇಕಲ್ಲ ಆ ಶೇಪ್ನಾಗ ಕಟ್ ಮಾಡಿ ಏನು ಇಟ್ಕೊಂಡಿರ್ತಿರಲ್ಲ ಸ್ವಲ್ಪ ಉಪ್ಪು ನೀರಾಗ ಅವತ್ರನ್ನ ಹಾಕ್ಕೊಂಡು ಹಾಗಲಕಾಯಿನೂ ಬಾಡಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿರಿ. ಒಟ್ಟು ಅಕ್ಕಡಿ ತಿರುವಾಡಾಕತ್ರಿ. ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರ್ಶಿನ ಹಾಕ್ಕೊಂಬಿಡ್ರಿ. ಮೊದಲು ಅರ್ಶಿನ ಉಪ್ಪು ನೀರಿನಾಗ ಇಟ್ಟಿರ್ತೀವಿ, ಆದರೂ ಒಂದು ಸ್ವಲ್ಪ ಹಾಕೋರಿ. ಯಾಕಂದ್ರೆ ಕಹಿ ಇತ್ತಂದ್ರೆ ಮನುಷ್ಯ ತಿನ್ನಂಗಿಲ್ಲ. ಏನು ಮಾಡೋದು, ಆರೋಗ್ಯಕ್ಕೆ ಒಳ್ಳೇದಾದ್ರೂ ಒಂದೊಂದು ಸತಿ ಬಾಯಿ ರುಚಿ ಕೇಳಿಬಿಡ್ತೀವಿ ನಾವು, ಹಂಗೆ ಆಗ್ಬಿಡ್ತೈತಿ. ಅದಕ್ಕೆ ಸ್ವಲ್ಪ ಮುಚ್ಚಿಟ್ಕೊಂಡು ಬೇಯಿಸಿದ ಮೇಲೆ ಹಿಂಗೆ ಆಗಿಬಿಡ್ತೈತೆ. ಅದು ಸ್ವಲ್ಪ ನೀರು ಬೇಕಾದ್ರೆ ಹಾಕೋರಿ, ಬ್ಯಾಡಾರು ನಡಿತೈತಿ. ಸ್ವಲ್ಪ ನಾ ಈಗ ನೀರು ಹಾಕ್ಕೊಂಡೇನು ಮುಚ್ಚಳ ತೆಗೆದ ಮೇಲೆ ಆಮೇಲೆ ಅಕ್ಕಡಿ ತಿರುವಾಡಿಸಿ ಒಂದು 60-70% ಹಾಗಲಕಾಯಿ ಮೆತ್ತಗಾದ ಮೇಲೆ ಅದೇನು ಮಸಾಲೆ ರುಬ್ಬಿಟ್ಕೊಂಡಿರ್ತಿರಲ್ಲ ಅದನ್ನು ಹಾಕಿರಿ. ಅದನ್ನು ಹಾಕಿ ಸ್ವಲ್ಪ ಮಸಾಲೆ ಎಲ್ಲ ಹಾಗಲಕಾಯಿ ಒಳಗೆ ಸೇರ್ಕೊಳ್ಳೋವರೆಗೂ ಸ್ವಲ್ಪ ಬೆಚ್ಚಗೆ ಮಾಡ್ಕೊರಿ. ಅದನ್ನು ಬೆಚ್ಚಗನಕ್ಕಿಂತ ಬೇಯಿಸ್ಕೊಳ್ಳೋದು ಅಂತಾರಲ್ಲ ಅದನ್ನು ಮಾಡಿರಿ. ಅದಾದಮೇಲೆ ನಿಮಗೆ ಗ್ರೇವಿ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಆ ಕನ್ಸಿಸ್ಟೆನ್ಸಿಗೆ ನೀರು ಹಾಕೋರಿ. ಸ್ವಲ್ಪ ಉದ್ರ ಪಲ್ಯ ಬೇಕಾದವರು ಸ್ವಲ್ಪ ಕಮ್ಮಿ ನೀರು ಹಾಕೋರಿ. ಸ್ವಲ್ಪ ಸಾಂಬಾರು ಗತೆ ಬೇಕಾದವ್ರು ಜಾಸ್ತಿ ಹಾಕೋರಿ. ನನಗತ್ತೆ ಗೊಜ್ಜು ಬೇಕಾದವ್ರು ಮೀಡಿಯಮ್ ಹಾಕೋರಿ. ಒಟ್ಟು ನೀರು ಹಾಕೋರಿ. ಚಂದಂಗಿ ಹಾಗಲಕಾಯಿ ಫುಲ್ ನುಣ್ಣಗಾಗೋವರೆಗೂ ಕುದಿಯಾಕಿಡುನು. ಇದನ್ನು ಒಂದು ಸೈಡಿಗೆ ಇಟ್ಬಿಡುನು. ಅನ್ಕತಕ್ಕ ಮಸ್ತ್ ಪಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ. ಮತ್ತೇನು ಬರೀ ಪಲ್ಯ ತಿನ್ನೋಕ್ಕಾಗ್ತಿತ್ತಾನ, ಅದಕ್ಕೊಂದು ಏನರ ಬೇಕಲ್ಲ. ಅದಕ್ಕೆ ನಾ ಇಲ್ಲಿ ಏನು ಮಾಡಕತ್ತೀನಿ, 1 ಕಪ್ ಅಷ್ಟು ರಾಗಿ ಹಿಟ್ಟು, 1 ಕಪ್ ಅಷ್ಟು ಜೋಳದ ಹಿಟ್ಟು. 2 ಗ್ಲೂಟೆನ್ ಫ್ರೀ, ಡಯಾಬಿಟಿಕ್ಕಿಗೆ ಭಾಳ ಒಳ್ಳೆಯವ. ಮತ್ತು ಇದ್ರ ನಟ್ಟ ಹಂಗೆ ತಿಂದ್ರೆ ಬರೀ ಕಾರ್ಬೋಹೈಡ್ರೇಟ್ಸ್ ಒಳಗೆ ಹೋಗತ್ತೆ. ಇದಕ್ಕೊಂದು ಬೇಕಲ್ಲ ಮಸ್ತ್ ಪಕ್ಕಿ ಮಸಾಲೆ. ಅದಕ್ಕೆ ಇಲ್ಲಿ ಏನು ಮಾಡತ್ತೀನಿ, ಸಬ್ಬಸ್ಗೆ ಸೊಪ್ಪು, ನವಿಲುಕೋಸು, ಕ್ಯಾರೆಟು, ಸೋರೆಕಾಯಿ ಮತ್ತು ಉಳ್ಳಾಗಡ್ಡಿ ಮತ್ತು ಕುದಿಸಿಟ್ಕೊಂಡಿರುವಂಥ ಅವ್ರಿಕಾಳು, ಅದ್ರ ಜೊತೆಗೇನೆ ಇಲ್ಲಿನ ಹಸಿಮೆಣ್ಸಿನ್ಕಾಯಿ ಚಟ್ನಿ ಹಾಕ್ಕೊಳಕತ್ತೀನಿ. ನೀವು ಬೇಕಾದ್ರೆ ಹಾಕ್ಕೋಬೋದು, ಬ್ಯಾಡ ಅಂದ್ರೂ ನಡಿತೈತಿ. ಅದ್ರ ಜೊತೆ ಸ್ವಲ್ಪ ಅಜ್ವಾನ್ ಅಂತ ಏನಂತಾರಲ್ಲ ಅದ ಮತ್ತು ಜೀರಿಗೆ ಮತ್ತು ಉಪ್ಪು ಹಾಕ್ಕೊಂಡು ಮ್ಯಾಲೆ ಒಂದು ಸ್ವಲ್ಪ ಟೇಸ್ಟಿಗೆ ಬೇಕಲ್ಲ, ಬಾಯಿ ರುಚಿನ ಜೀವ ಭಾಳ ಕೇಳ್ತೈತಿ. ಏನು ಮಾಡೋದು, ಅದಕ್ಕೆ ನಾ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸ್ವಚ್ಛಂಗಿ ತೊಳೆದದ ಕೈಲೇ ಮತ್ತು ಕಲಿಸ್ಕೊಳತ್ತೇನೆ. ಹಂಗೆ ಅನ್ಕೊಳಕ್ಕೆ ಹೋಗ್ಬೇಡ್ರಿ ನೀವು. ಸ್ವಚ್ಛಂಗಿ ತೊಳೆದದ ಕೈಲೇ ಮಸ್ತ್ ಹಿಟ್ಟು ಕಲಿಸಿ, ಭಾಳ ಮೆತ್ತಗೂ ಇರಬಾರ್ದು ಭಾಳ ಗಟ್ಟಿನೂ ಇರಬಾರ್ದು. ಇಲ್ಲಿ ನೋಡ್ರಿ ನೀವು ಕನ್ಸಿಸ್ಟೆನ್ಸಿ ನೋಡ್ರಿ ನಿಮಗೆ ಗೊತ್ತಾಗ್ಬಿಡ್ತೈತಿ. ಹಿಂಗೆ ಕಲಿಸ್ಕೋಬೇಕಿತ್ರನ. ಇದನ್ನು ಕಲಿಸಿ ಒಂದು 10 ನಿಮಿಷ ಸೈಡ್ಗಿಡನು. ಅಟ್ರಾಗ ನಮ್ಮ ಪಲ್ಯ ಮಸ್ತ್ ಕುದ್ದು ಗಿನ್ಸ್ ಮಾಡಿ ರೆಡಿ ಆಗಿಬಿಟ್ಟೈತಿ. ನೋಡಿಲ್ಲ ಸ್ವಲ್ಪ ತಳ ಬಿಡಾಕತ್ಬಿಟ್ಟೈತಿ. ಯಾಕಂತಂದ್ರೆ ಇದ್ರಾಗ ಒಣ ಕೊಬ್ಬರಿ ಮತ್ತು ಶೇಂಗಾ ಹಾಕಿರ್ತೀವಲ್ಲ ಅವು ತಮ್ಮ ಎಣ್ಣೆ ಅಂಶ ಬಿಡ್ತಾವೆ. ಇದ್ರಾಗ ಗ್ಯಾಸ್ ಆಫ್ ಮಾಡಿ ಒಂದು 5 ನಿಮಿಷ ಹಬೇದಾಗಿದ್ದನ್ನು ಇದನ್ನಾಗ ಹಾಕ್ಬಿಡ್ರಿ. ಅನ್ಕಮಟ್ಟ ರೊಟ್ಟಿ ರೆಡಿ ಆಗ್ಬಿಡ್ತೈತಿ. ನೋಡಿಲ್ಲ ರೊಟ್ಟಿಗೆಲ್ಲ ರೆಡಿ ಮಾಡ್ಕೊಂಡೇನಿ. ಸ್ವಲ್ಪ ಸೈಡಿಗೆ ನೀರು ತೊಗೊಂಡೇನಿ, ಒಂದು ಪ್ಯಾಚ್ಮೆಂಟ್ ಪೇಪರ್ ತೊಗೊಂಡೇನಿ. ಯಾವ ಸೈಜ್ ಬೇಕು ಆ ಸೈಜ್ ಉಂಡೆ ಮಾಡ್ಕೊಂಡು ನೀರು ಹಚ್ಚಿ ಪಟ ಯಾರ್ಯಾರು ಸಿಟ್ಟು, ಗಂಡನ ಮೇಲಿನ ಸೆಟ್, ಅತ್ತಿ ಮೇಲಿನ ಸೆಟ್, ನಾದ್ನಿ ಮೇಲಿನ ಸೆಟ್, ಅವನ ಮೇಲಿನ ಸೆಟ್, ಮಕ್ಕಳ ಮೇಲಿನ ಸೆಟ್, ಮನೆ ಬಾಜುಕಿನವ್ರ ಮೇಲಿನ ಸೆಟ್ ಎಲ್ಲ ಹಾಕಿ ರೊಟ್ಟಿ ಪಟ ಹಿಂಗೆ ನಿಮಗೆ ಯಾವ ಶೇಪ್ನ್ಯಾಗ ಬೇಕು, ಎಷ್ಟು ತಳ್ಳಗೆ ಬೇಕು ಅಷ್ಟು ತಳ್ಳಗೆ, ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಪಟ ಹಾಕೊಂಬಿಡ್ರಿ.
ಮಾಡ್ಕೊಳ್ರಿ. ಹಿಂಗೆ ಆ ಕಡೆ ಸೈಡ್ ಹಂಚು ಬೆಚ್ಚಗಾಗಿರ್ತೈತಿ. ಅದಕ್ಕೂ ಏನು ಎಣ್ಣೆ ಪನ್ನಿ ಹಚ್ಚಿಲ್ಲ ನೋಡ್ರಿ. ನಮ್ದು ಕೆಂಪು ಹಂಚು ಹಂಗೆ ಐತಿ, ಎಣ್ಣೆ ಹಚ್ಚಲಾರ್ದು ಭಾಳ ತ್ರಾಸ ಆಗ್ಬಿಟ್ಟೈತೆ ಅದಕ್ಕೂ. ಹಿಂಗೆ ಅದನ್ನು ಹಾಕ್ಕೊಂಡು ಮ್ಯಾಲೆ ಒಂದು ಸ್ವಲ್ಪ ಹಸಿ ಕೈಯಲ್ಲಿ ಪ್ಯಾಚ್ಮೆಂಟ್ ಪೇಪರಿಗೆ ಹಚ್ಕೊಂಡು ಬಿಡ್ರಿ. ಅದು ತಾನ ಬೇಯಾನ ಏನಾಕೈತಿ ಗೊತ್ತೇನ, ಮ್ಯಾಲಿಂದ ಪ್ಯಾಚ್ಮೆಂಟ್ ಪೇಪರ್ ಬಿಡಾಕೆ ಚಾಲು ಆಗ್ತೈತಿ. ಅನ್ಕಮಟ್ಟ ಸ್ವಲ್ಪ ನೀವು ಸಮಾಧಾನದಿಂದ ವೇಟ್ ಮಾಡಬೇಕು. ಪಟ್ಟನ ಅವಸರ ಮಾಡಿರಿಪ್ಪ ಅಂತಂದ್ರೆ ರೊಟ್ಟಿ ಕೈಯಾಗ ಕಿತ್ಕೊಂಡು ಬಂದು ಬಿಡ್ತೈತಿ. ಮತ್ತು ಮಾಡಿದ್ದು ಎಫರ್ಟ್ ಎಲ್ಲ ವೇಸ್ಟ್ ಆಗಿಬಿಡ್ತೈತಿ. ಮೊದಲು ಎಲ್ಲರೂ ಸಿಟ್ಟು ಹಾಕಿ ಬೇರೆ ಬಡ್ದಿರ್ತೀರಿ, ಕೆಳಗೆ ಜೋರಿಸಿ ಬೇರೆ ಅಂಟ್ಕೊಂಡಿರ್ತೈತೆ ಅದಕ್ಕೆ ಸ್ವಲ್ಪ ಸಮಾಧಾನ ಇರಬೇಕಾಗ್ತೈತಿ. ನೋಡಿ ಇಲ್ಲಿ ಬಿಡಾಕತೈತಿ. ನಾ ಸಣ್ಣಂಗೆ ಅದನ್ನು ಹೆಂಗೆ ಎತ್ತಾಕತ್ತೆ ನೋಡ್ರಿ. ಇದಕ್ಕೇನು ಎಣ್ಣೆ ಪನ್ನಿ ಏನು ಬೇಕಾಗಿಲ್ಲ, ಹಂಗೆ ಆರಾಮ್ ತಿನ್ಬೋದು. ಎಣ್ಣೆ ಇಲ್ದೂ ಮಸ್ತ್ ಸಾಫ್ಟ್ ಆಗ್ತಾವೆ. ಸೊ ಈಗ ಬೆಂದಿರ್ತೈತೆ ಅದು ಒಂದು ಸೈಡ, ಇನ್ನೊಂದು ಸೈಡೂ ಬೇಯಿಸ್ಕೊಳ್ಳೋಣ. ನೋಡು ಮಸ್ತ್ ಕಲರ್ ಐತಿ, ರಾಗಿ ಹಿಟ್ಟಿನ ಕಲರ್. ಆ್ಯಕ್ಚುಲಿ ಜೋಳದ ಕಲರ್ ಬಂದಿಲ್ಲ. ಇದ್ರಾಗ ಬೀಟ್ರೂಟ್ ಹಾಕೊಂಡಂದ್ರೆ ಇನ್ನೂ ಕೆಪಾಗ ರಂಜು ಮಸ್ತ್ ಬರ್ತೈತಿ ಕಲರ್. ಸೊ ನೋಡಿ ಎರಡೂ ಕಡೆ ಮಸ್ತ್ ಇದನ್ನ ನಾ ಬೇಯಿಸ್ಕೊಳಕತ್ತೇನಿ. ಫುಲ್ ಟೇಸ್ಟಿ ಇರ್ತೈತಿ ಮತ್ತು ಹೆಲ್ತಿಗೆ ಭಾಳ ಇಂಪಾರ್ಟೆಂಟ. ಇದ್ರದ್ದು ಬೆನಿಫಿಟ್ಸ್ ಹೇಳ್ತೀನಿ ಒಂದೊಂದಾಗಿ ಕೇಳ್ರಿ ನೀವು. ಇದು ಲೋ ಕ್ಯಾಲರಿ ಐತಿ, ಹೈ ಫೈಬರ್ ಐತಿ ಮತ್ತು ಗ್ಲೈಸಮಿಕ್ ಇಂಡೆಕ್ಸ್ ಭಾಳ ಅಂದ್ರೆ ಭಾಳ ಕಡಿಮೆ ಐತಿ. ಇದು ಹೆಲ್ತಿಗೆ ಭಾಳ ಇಂಪಾರ್ಟೆಂಟ ಮತ್ತು ಇನ್ಫ್ಲಮೇಷನ್ ಕಡಿಮೆ ಮಾಡ್ತೈತಿ. ಒಬ್ವಿಯಸ್ಲಿ ರಾಗಿ ಒಳಗೆ ಐರನ್ ಶಕ್ತಿ ಜಾಸ್ತಿ ಇರೋದ್ರಿಂದ ಇದನ್ನು ತೊಗೋಬೇಕಾಗ್ತೈತಿ. ಸೊ ಇದು ಭಾರಿ ಬೆನಿಫಿಟ್ಸ. ನೋಡಿ ಇವಾಗ ರೆಡಿ ಆಯ್ತು. ಇದನ್ನು ಒಂದು ತಾಟನ್ಯಾಗ ಹಾಕೋರಿ. ಹಂಗೆ ಬಿಸಿ 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 ಹಾಗಲಕಾಯಿ ಗೊಜ್ಜನ್ನ. ಆ್ಯಕ್ಚುಲಿ ನಮ್ಮ ಅಜ್ಜಿ ಹೇಳ್ತಿದ್ಲು, ಹಾಗಲಕಾಯಿ ತಿನ್ಬೇಕತ್ತ ನಮ್ಮ ದೇಹದಾಗ ಯಾವುದೋ ಒಂದು ಭಾಗ ಭಾಳ ಕಾಯ್ತಿರ್ತೈತಂತ. ಅದು ಯಾವುದು ಅಂತ ನನಗೂ ಗೊತ್ತಿಲ್ಲ. ನನಗೂ ಭಾಳ ಜೀವ ನೆನೆಸ್ತಿರ್ತೈತಿ. ವಾರದಾಗ 1-2 ಸತಿ ನಂಗೆ ಫಿಕ್ಸ್ ಹಾಗಲಕಾಯಿ ಬೇಕು. ನಿಮಗೂ ಹಂಗೆ ಹಾಗಲಕಾಯಿ ತಿನ್ಬೇಕಂತ ಅನ್ನಿಸ್ತೈತೆ ಅನ್ನೋದು ಕಮೆಂಟ್ ಮುಖಾಂತರ ನನಗೆ ತಿಳಿಸ್ರಿ. ನೋಡಿ ಇಲ್ಲಿ ಎಣ್ಣೆ ಇಲ್ದ ಮಾಡ್ರೂ ಎಷ್ಟು ಸಾಫ್ಟ್ ಅಂದರೆ ಎಷ್ಟು ಸಾಫ್ಟ್ ಆಗ್ಯಾವ ಮಸ್ತ್. ನನ್ನ ಮಗಳಿಗಂತೂ ಭಾಳ ಇಷ್ಟ ಇದನ್ನು ಮಾಡಿದ ದಿನ ನಾವು ಬೇರೆ ಅಡುಗೆ ಮಾಡೋದೇ ಬೇಕಾಗಿಲ್ಲ. ಮುಂಜಾನೆಯಿಂದ ಸಂಜೆ ಮಟ್ಟ ನಮ್ಮ ಮನ್ಯಾಗ ಎಲ್ಲರೂ ಇಷ್ಟಪಟ್ಟು ತಿಂತಾರಿದ್ದಾರೆ. ಇದ್ರ ಜೊತೆ ಸ್ವಲ್ಪ ಬೆಳ್ಳುಳ್ಳಿ ಖಾರ ಮಾಡ್ಕೊಂಡಿದ್ನಿ ಬಾಯಿ ರುಚಿಗೆ, ಮತ್ತು ಸೌಂತಿಗೆ ಹಾಕ್ಕೊಂಡು ತಿನ್ನಿ, ಮಸ್ತ್ ಇತ್ತು. ನೀವು ಇದನ್ನು ಒಂದು ಸತಿ ಟ್ರೈ ಮಾಡಿರಿ ಮತ್ತು ಹೆಂಗಿತ್ತು ಅಂತ ಕಮೆಂಟ್ದಾಗ ತಿಳಿಸ್ರಿ. ಮತ್ತು ಫ್ರೆಂಡ್ಸಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿರಿ, ಸಪೋರ್ಟ್ ಮಾಡಿರಿ.